ನಮಸ್ತೆ ಗೆಳೆಯರೇ, ನಾನು ನಿಮ್ಮ ರವಿ ಭಟ್ ಯಲ್ಲಾಪುರ. ತಮಗೆಲ್ಲ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಇವತ್ತು ನಾನು ನಿಮಗೆ ಕೈನ್ ಮಾಸ್ಟರ್ ಒಳಗೆ 8D ಸೌಂಡನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ನಾನು ಕೈನ್ ಮಾಸ್ಟರ್ ಆ್ಯಪನ್ನು ಓಪನ್ ಮಾಡಿದ್ದೇನೆ. ಇದರಲ್ಲಿ ನೀವು ಫಸ್ಟ್ ಇಮೇಜು ಅಥವಾ ವಿಡಿಯೋನ ಸೆಟ್ ಮಾಡಿಕೊಂಡು ನಂತರ ಆಡಿಯೋ ಅಂತ ಕ್ಲಿಕ್ ಮಾಡಬೇಕು. ಆಡಿಯೋದಲ್ಲಿ ನಿಮಗೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ನಿಮ್ಮ ಲೈಬ್ರರಿಯಲ್ಲಿರುವಂಥ ಸಾಂಗ್ ಎಲ್ಲ ತೋರಿಸುತ್ತೆ. ಅಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ತೀನಿ. ಪ್ಲಸ್ ಒಂದೇ ಸಾಂಗ್ ನಿಮಗೆ ಎರಡು ಬಾರಿ ಬೇಕಾಗತ್ತೆ. ಇದನ್ನು ನೀವು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಸೇಮ್ ಬಂತು. ಇವಾಗ ಫಸ್ಟ್ ಸಾಂಗನ್ನು ಸೆಲೆಕ್ಟ್ ಮಾಡಿ ನಂತರ ಮಿಕ್ಸರ್ ಆಪ್ಷನನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ಪೂರ್ತಿಯಾಗಿ ರೈಟ್ ಅಥವಾ ಲೆಫ್ಟಲ್ಲಿ ಇಡಬೇಕು ಪೂರ್ತಿಯಾಗಿ. ನಂತರ ಸೆಕೆಂಡ್ ಸಾಂಗು ಅದನ್ನು ನೀವು ಅದರ ವಿರುದ್ಧವಾಗಿಡಬೇಕು. ಮೇಲ್ಗಡೆ ಯಾವ ರೀತಿ ಇಟ್ಟಿದ್ದೀರೋ ಅದರ ವಿರುದ್ಧವಾಗಿ ಇದನ್ನು ಕೆಳಗಡೆದನ್ನು ಇಡಬೇಕು. ನಂತರ ಇಲ್ಲಿ ವಾಲ್ಯೂಮ್ ಎನ್ವಾಲ್ಪ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಫಸ್ಟ್ ಮೇಲ್ಗಡೆ ಇರೋ ಸಾಂಗನ್ನು ಕ್ಲಿಕ್ ಮಾಡಿಕೊಂಡು ನಂತರ ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ಫುಲ್ ಹೈ ಆಗಿಡಿ ಅಥವಾ ನಿಮಗೆ ಬೇಕಾದಷ್ಟು ರೇಂಜಲ್ಲಿ ಇಡ್ಬೋದು. ಹೈ ಆಗಿಟ್ಟರೆ ಪೂರ್ತಿಯಾಗಿ ಹೈ ರೀಚಲ್ಲಿ ಸಾಂಗ್ ಕೇಳುತ್ತೆ. ಕೆಳಗಡೆ ಸಾಂಗನ್ನು ನೀವು ಡೌನ್ ಇಡಬೇಕು. ಅದೇ ರೀತಿ ಮೇಲ್ಗಡೆ ಡೌನ್ ಮಾಡಿ. ಈಗ ಕೆಳಗಡೆ ಅಪ್ ಮಾಡಿ. ಈ ಥರ ಮೇಲೆ ಎಲ್ಲಿ ಅಪ್ ಬಂದಿದೆಯೋ ಅದೇ ಜಾಗದಲ್ಲಿ ಕೆಳಗಡೆ ಸಾಂಗಿಗೆ ಅದರ ವಿರುದ್ಧವಾಗಿ ಸೆಟ್ ಮಾಡಬೇಕು. ಇಲ್ಲಾಂದರೆ ಸರಿಯಾಗಿ ಕೇಳಿಸಲ್ಲ 8D ಸಾಂಗು. ಈ ರೀತಿಯಾಗಿ ಸೆಟ್ ಮಾಡಿದ್ದೀನಿ. ಈಗ ನೋಡಿ ಹೇಗೆ ಕೇಳುತ್ತೆ ಅಂತ. ಈ ಥರ ನೀವು ನಿಮಗೆ ಇಷ್ಟವಾಗಿರೋ ಸಾಂಗನ್ನು 8D ಸಾಂಗಾಗಿ ನೀವು ಕನ್ವರ್ಟ್ ಮಾಡ್ಕೋಬೋದು. ಆ್ಯಂಡ್ರಾಯ್ಡಲ್ಲಿ ಮತ್ತು iOS ಅಲ್ಲಿ ಎರಡೂ ಕೂಡ ಸೇಮ್ ಆಪ್ಷನ್ ಇದೆ. ನೀವು ಕೂಡ 8D ಸಾಂಗನ್ನು ಮಾಡ್ಬೋದು. ತುಂಬ ಸರಳ ವಿಧಾನದಲ್ಲಿ ಮಾಡ್ಕೋಬೋದು. ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆಲ್ಲ ನಮ್ಮ ಚಾನಲ್ನ ಲಿಂಕನ್ನು ಶೇರ್ ಮಾಡಿ. ವಂದೇ ಮಾತರಂ. ಜೈ ಹಿಂದ್.